1962ನೆಯ ವರ್ಷದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಎಂಬ ಪಟ್ಟಣದಲ್ಲಿ ಸಂಭವಿಸಿರುವಂತಹ ಒಂದು ಸಂಘಟನೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇಳಿ. ಒಬ್ಬ ಸ್ತ್ರೀ ಒಂದು ಬೋರ್ಡ್ ಕೈಯಲ್ಲಿ ಹಿಡಿದುಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋ ಎನ್ನುವಂತಹ ಅಮೆರಿಕ ದೇಶದಲ್ಲಿರುವ ಒಂದು ಪಟ್ಟಣದಲ್ಲಿ ರೋಡ್ ಪಕ್ಕದಲ್ಲಿ ಆ ಬೋರ್ಡ್ ಹಿಡಿದುಕೊಂಡು ನಿಂತಿದ್ದಳು. ಏನಿತ್ತು ಆ ಬೋರ್ಡ್ನಲ್ಲಿ? ಏನನ್ನು ತಿಳಿಯಪಡಿಸುತ್ತೆ? ಆ ಬೋರ್ಡ್ ಮೇಲೆ ಬರೆಯಲ್ಪಟ್ಟದ್ದೇನೆಂದರೆ, ಯಾವ ತಪ್ಪು ಮಾಡದ ನನ್ನ ಗಂಡ ಅನ್ಯಾಯವಾಗಿ ಮರಣಶಿಕ್ಷೆ ಹೊಂದಲಿಕ್ಕಿದ್ದಾನೆ. ಹಾಗಾಗಿ ನನ್ನ ಗಂಡನನ್ನು ದಯವಿಟ್ಟು ರಕ್ಷಿಸಿರಿ. ನನ್ನ ಗಂಡನ ಪರವಾಗಿ ಯಾರು ವಾದಿಸುತ್ತೀರೋ ಹಾಗೆ ವಾದಿಸಿ ನನ್ನ ಗಂಡನನ್ನು ಕಾಪಾಡಿದವರ ಮನೆಯಲ್ಲಿ 10 ವರ್ಷಗಳವರೆಗೂ ನಾನು ಒಬ್ಬ ಆಳಿನಂತೆ ಮನೆ ಕೆಲಸ ಮಾಡುತ್ತೇನೆ, ಅಡುಗೆ ಕೆಲಸ ಮಾಡುತ್ತೇನೆ, ಬಟ್ಟೆಗಳನ್ನು ವಾಶ್ ಮಾಡ್ತೇನೆ, ಮನೆಯೆಲ್ಲ ಶುಭ್ರಗೊಳಿಸುತ್ತೇನೆ. 10 ವರ್ಷಗಳವರೆಗೂ ಫ್ರೀಯಾಗಿ ನಾನು ಅವರ ಮನೆಯಲ್ಲಿ ಮನೆ ಕೆಲಸದವಳಂತಿರ್ತೇನೆ. ದಯವಿಟ್ಟು ನಿರ್ದೋಷಿಯಾಗಿರುವ ನನ್ನ ಗಂಡನನ್ನು ಕಾಪಾಡಿರಿ ಎಂದು ಬರೆದು ಬೋರ್ಡ್ ಹಿಡ್ಕೊಂಡಿದ್ದಳು. ಹಾಗೆ ಬೋರ್ಡ್ ಹಿಡಿದುಕೊಂಡಾಗ ಆ ದಾರಿಯಲ್ಲಿ ಹಾದು ಹೋಗುವಂಥವರಲ್ಲಿ ಒಬ್ಬ ಸೀನಿಯರ್ ಲಾಯರ್ ನೋಡಿ, ಹೇಗಾದರೂ ಮಾಡಿ ಆಕೆಯ ಮನವಿಯನ್ನು ಅಂಗೀಕರಿಸಿ ಆಕೆಯ ಗಂಡನನ್ನು ಕಾಪಾಡಬೇಕೆಂಬುದಾಗಿ ಮುಂದಕ್ಕೆ ಬರ್ತಾನೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆದವು. ಈ ಸೀನಿಯರ್ ಈ ಲಾಯರ್ ಮಾಡಿದ ವಾದವೇ ಗೆದ್ದಿತು. ಮರಣಶಿಕ್ಷೆ ಹೊಂದಲಿಕ್ಕಿರುವಂತಹ ವ್ಯಕ್ತಿ ಬಿಡುಗಡೆ ಹೊಂದಿಕೊಂಡಿರುವಂತಹ ಆಕೆ ಗಂಡ, ಹಾಗೆಯೇ ಆ ಬೋರ್ಡ್ ಹಿಡ್ಕೊಂಡಿರುವ ಅವನ ಹೆಂಡತಿ ವಕೀಲರ ಬಳಿಗೆ ಬಂದು ತಮ್ಮ 2 ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ ಅವನಿಗೆ ಕೃತಜ್ಞತೆ ತಿಳಿಯಪಡಿಸ್ತಾರೆ. ಅಯ್ಯ, ನನ್ನ ಗಂಡನಿಗೆ ಮರಣಶಿಕ್ಷೆಯಾಗಿ ನನ್ನಿಂದ ಶಾಶ್ವತವಾಗಿ ದೂರ ಆಗಬೇಕಾದ ಸಮಯದಲ್ಲಿ ನೀವು ಮನಸ್ಸು ಮಾಡಿ ಮುಂದೆ ಬಂದು ನನ್ನ ಗಂಡನನ್ನು ಬಿಡಿಸಿದ್ದಕ್ಕಾಗಿ ನಾನಂದುಕೊಂಡಂತೆಯೇ ಇಂದಿನಿಂದ 10 ವರ್ಷಗಳವರೆಗೂ ನಿಮ್ಮ ಮನೆಯಲ್ಲಿ ಮನೆ ಕೆಲಸದವಳಾಗಿರ್ತೇನೆ, ನಾನು ನಿಮ್ಮೊಂದಿಗೆ ಬರ್ತೇನೆ ಎಂದು ಆ ಸೀನಿಯರ್ ಲಾಯರ್ಗೆ ಆಕೆ ಹೇಳ್ತಾಳೆ. ಆಗ ಆ ಸೀನಿಯರ್ ಲಾಯರ್ ಆಕೆಯ ವಿಷಯದಲ್ಲಿ ದಯೆ ತೋರಿಸಿ, ಅಮ್ಮಾ, ನಾನು ನಿನ್ನ ಗಂಡನ ಪರವಾಗಿ ವಾದಿಸಿ ಬಿಡಿಸಿರುವ ಕಾರಣ ನೀನು ನನ್ನ ಮನೆಯಲ್ಲಿ 10 ವರ್ಷಗಳವರೆಗೂ ಮನೆ ಕೆಲಸದವಳಾಗಿರುತ್ತಿ ಎಂದು ಭಾವಿಸಿ ಅಲ್ಲ. ನಿನ್ನ ಗಂಡನಿಗೆ ನೀನು ಪ್ರಾಣದಂತೆ ಪ್ರೀತಿಸಿದೆ. ಆ ಗಂಡನಿಗೋಸ್ಕರ ಏನ್ ಮಾಡಬೇಕಾದರೂ ಸಿದ್ಧಳಾದೆ. ಹಾಗಾಗಿ ನೀನು ನಿನ್ನ ಗಂಡ ಸಂತೋಷವಾಗಿರಬೇಕೆಂದು ಯೋಚಿಸಿ ನಾನು ಉಚಿತವಾಗಿ ನಿನ್ನ ಗಂಡನ ಪರವಾಗಿ ವಾದಿಸಿ ಅವನಿಗೆ ಬರಬೇಕಾದ ಮರಣಶಿಕ್ಷೆಯನ್ನು ತಪ್ಪಿಸಿದ್ದೇನೆ ಅಮ್ಮ. ನೀನು ನನ್ನ ಮನೆಯಲ್ಲಿ ಮನೆ ಕೆಲಸದವಳಾಗಿರುವ ಅಗತ್ಯವಿಲ್ಲ. ಸಂತೋಷದಿಂದ ನಿನ್ನ ಗಂಡನೊಂದಿಗೆ ನೀನು ಜೀವಿಸಬಹುದು ಎಂದು ಆ ವಕೀಲನು ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಹಾಗೆ ವಾದಿಸಿರುವಂತಹ ಆ ವಕೀಲನು ಯಾರ ಪರವಾಗಿ ವಾದಿಸಿದನು? ತಪ್ಪು ಮಾಡದೇ ಇರುವಂತಹ ಒಬ್ಬ ನಿರ್ದೋಷಿಯ ಪರವಾಗಿ ವಾದಿಸಿದ. ಆದರೆ ಅವನಿಗಿಂತಲೂ ಶ್ರೇಷ್ಠನಾದ ವಕೀಲನನ್ನು ಈ ದಿನ ನಿಮ್ಮೆಲ್ಲರಿಗೆ ಪರಿಚಯಿಸಬೇಕೆಂದು ಬಯಸ್ತೇನೆ. ದೋಷಿಯಾಗಿರುವಂತಹ ಮನುಷ್ಯನ ಪರವಾಗಿ, ಪಾಪಿಷ್ಟ ಕೆಲಸ ಮಾಡಿರುವ ಮನುಷ್ಯನ ಪರವಾಗಿ, ತಪ್ಪುಗಳನ್ನು ಮಾಡಿರುವ ಮನುಷ್ಯರ ಪರವಾಗಿ, ಕೆಟ್ಟ ಕೆಲಸಗಳನ್ನು ಮಾಡಿರುವಂತಹ ಮನುಷ್ಯರ ಪರವಾಗಿ ವಾದಿಸಿ ಆ ಮನುಷ್ಯರಿಗೆ ಬರಬೇಕಾದ ಶಿಕ್ಷೆಯಿಂದ ತಪ್ಪಿಸಿ ಆ ಮನುಷ್ಯರಿಗೆ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕೋಸ್ಕರ ಬಂದಿರುವಂತಹ ಪರಮ ತಂದೆಯಾದ ಯೇಸುಕ್ರಿಸ್ತನೆಂಬ ವಕೀಲನ ಕುರಿತಾಗಿ ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಆ ವಕೀಲನೇನೋ ಒಬ್ಬ ನಿರ್ದೋಷಿಯನ್ನು ಬಿಡಿಸುವಂತಹ ಪ್ರಯತ್ನ ಮಾಡುತ್ತಾನೆ. ಆದರೆ ನಾನು ಪ್ರಕಟಿಸುವ ಕರ್ತನಾದ ಯೇಸುಕ್ರಿಸ್ತನು ಪಾಪಿಷ್ಟ ಮನುಷ್ಯರನ್ನು ಬಿಡಿಸುವುದಕ್ಕಾಗಿ 2000 ವರ್ಷಗಳ ಹಿಂದೆ ಈ ಭೂಲೋಕಕ್ಕಿಳಿದು ಬಂದಿದ್ದಾರೆ. ಈ ದಿನ ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಕೇಳಬೇಕೆಂದು ಬಯಸ್ತೇನೆ. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರಲು ಕಾರಣ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿಯೋ ಇಲ್ಲವೇ ನೀತಿವಂತರನ್ನು ರಕ್ಷಿಸುವುದಕ್ಕಾಗಿಯೋ? ನಿಮ್ಮ ಉತ್ತರ ಏನಾಗಿದೆ? ಪಾಪಿಗಳನ್ನೇ ರಕ್ಷಿಸುವುದಕ್ಕಾಗಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಈ ಭೂಮಿಯ ಮೇಲೆ ಯಾವುದೇ ದೇಶಕ್ಕೆ ಹೋದ್ರು, ಯಾವುದೇ ಪ್ರಾಂತ್ಯಕ್ಕೆ ಹೋದ್ರು, ನನ್ನಲ್ಲಿ ಯಾವ ಪಾಪವಿಲ್ಲ ಎಂದು ಕೈಯೆತ್ತಿ ತೋರಿಸುವಂಥವರು ಯಾರೊಬ್ಬರೂ ಇಲ್ಲ. ಪಾಪಿಯಾಗಿರುವ ನಿಮ್ಮಂಥವರನ್ನೇ ರಕ್ಷಿಸುವುದಕ್ಕೋಸ್ಕರ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಆಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಬ್ರದರ್, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿರಬಹುದೇನೋ, ಆದರೆ
ನನ್ನಷ್ಟು ಘೋರ ಪಾಪಿ ಈ ಭೂಲೋಕದಲ್ಲಿ ಬೇರೆ ಯಾರೂ ಇಲ್ಲ. ನಾನು ಪರಮ ಪಾಪಿಷ್ಠನಾಗಿದ್ದೇನೆ. ನನ್ನನ್ನು ಯೇಸುಕ್ರಿಸ್ತನು ಪ್ರೀತಿಸುವುದಾಗಲಿ ನನ್ನಂಥವನನ್ನು ಬಿಡಿಸುವಂಥದ್ದಾಗಲಿ ಸುಲಭವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನೀವು ಹಾದು ಹೋಗುತ್ತಿರುವುದಾದರೆ, ಅಂತಹ ಜೀವಿತ ನೀವು ಜೀವಿಸುತ್ತಿರುವುದಾದರೆ ನಿಮಗೊಂದು ವಿಷಯ ಹೇಳಬೇಕೆಂದು ಬಯಸುತ್ತೇನೆ. ನನ್ನ ಕರ್ತನಾದ ಯೇಸು ಕ್ಷಮಿಸಲಾರದಂತಹ ಘೋರ ಪಾಪಿ ಇದುವರೆಗೂ ಭೂಮಿಯ ಮೇಲೆ ಹುಟ್ಟಲೇ ಇಲ್ಲ ಪ್ರಿಯರೇ. ಅಂದರೆ ಎಷ್ಟೇ ಘೋರ ಪಾಪಿಯಾಗಿದ್ರೂ ಕೂಡ ಪ್ರೀತಿಸಬಲ್ಲಂತಹ, ಎಷ್ಟೇ ಘೋರ ಪಾಪಿಯಾಗಿದ್ರೂ ಕೂಡ ಕ್ಷಮಿಸಬಲ್ಲಂತಹ, ಎಷ್ಟೇ ಪರಮ ಪಾಪಿಷ್ಠನಾಗಿದ್ರೂ ಕೂಡ ಪರಿಶುದ್ಧಗೊಳಿಸಬಲ್ಲಂತಹ ಮಹಾಶಕ್ತಿ ನಾನು ಪ್ರಕಟಿಸುವ ಕರ್ತನಾದ ಯೇಸುಕ್ರಿಸ್ತನು ಹೊಂದಿಕೊಂಡಿದ್ದಾರೆ. ಎರಡನೇದು, ಈ ದಿನ ನಮ್ಮ ಜೀವಿತ ಜಾಗರೂಕತೆಯಿಂದ ಪರಿಶೀಲಿಸೋದಾದ್ರೆ ಎಂತಹ ಸಮಾಜದಲ್ಲಿ ನಾವು ಜೀವಿಸ್ತಿದ್ದೇವೆ ಗೊತ್ತಾ? ಪಾಪಿಷ್ಠ ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಕ್ರಮವು, ಅತಿಕ್ರಮವು, ಅಪವಿತ್ರತೆ, ಅನ್ಯಾಯ, ಅನೀತಿ ದಿನೇ ದಿನೇ ಹೆಚ್ಚಾಗುತ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಅಂದರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ, ನಾನು ಬದಲಾಗಬೇಕು ಎಂದು ಆಶಿಸುತ್ತಿದ್ದೇನೆ, ನನ್ನ ಜೀವಿತ ಬದಲಾಗಬೇಕು ಎಂದು ಆಶಿಸುತ್ತಿದ್ದೇನೆ, ಬದುಕಿರುವವರೆಗೂ ಸುಖದಿಂದ ಸೌಖ್ಯದಿಂದ ಸಂತೋಷವಾಗಿರಬೇಕೆಂದು ಬಯಸುತ್ತಿದ್ದೇನೆ ಅನ್ನುವಂಥವ್ರು ಯಾರಾದರೂ ಇದ್ರೆ ಒಮ್ಮೆ ಕೈ ತೋರಿಸುವಿರಾ? ಹಾಗಾದರೆ ಸಹೋದರ ಸಹೋದರಿಯರೇ, ನೀವು ನಾವೆಲ್ಲರೂ ಮಾಡಬೇಕಾದದ್ದು ಒಂದೇ ಒಂದು ಕೆಲಸ. ನಮ್ಮನ್ನು ಬದಲಾಯಿಸುವುದಕ್ಕಾಗಿ ಈ ಭೂಲೋಕಕ್ಕೆ ಬಂದಿರುವ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತ ಅರ್ಪಿಸಿಕೊಡಬೇಕು. ಯಾಕೆಂದರೆ ಆತನೇ ಅಲ್ಲವೋ ನಮ್ಮನ್ನು ಸೃಷ್ಟಿಸಿದ್ದು, ಆತನೇ ಅಲ್ಲವೋ ನಮ್ಮ ಶರೀರಗಳನ್ನು ಸೃಷ್ಟಿಸಿ ನಮಗೆ ಜೀವಿತವನ್ನು ಅನುಗ್ರಹಿಸಿದ್ದು. ಆತನೇ ಒಂದು ವೇಳೆ ಬದಲಾಯಿಸದಿದ್ದರೆ ಇನ್ನು ನಿಮ್ಮನ್ನು ಬದಲಾಯಿಸುವವರು ಯಾರು? ನನ್ನ ಜೀವಿತ ಬದಲಾಗಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಬದುಕಿರುವವರೆಗೂ ಸಂತೋಷದಿಂದಿರಬೇಕು, ಸಮಾಧಾನದಿಂದಿರಬೇಕು, ಒಳ್ಳೆ ಪ್ರವರ್ತನೆಯುಳ್ಳವರಾಗಿರಬೇಕು ಎಂದು ನೀವು ಆಶಿಸುವುದಾದರೆ, ಈ ದಿನದವರೆಗೂ ಎಷ್ಟೇ ನೀವು ಹಾಳಾಗಿ ಕೆಟ್ಟು ಹೋಗಿದ್ರೂ ಕೂಡ, ಎಷ್ಟೇ ಪತನವಾಗಿದ್ದರೂ ಸಹ ನಿಮ್ಮ ಜೀವಿತ ಆತನಿಗೆ ಒಪ್ಪಿಸುವುದಾದರೆ, ನಿಮ್ಮನ್ನು ನನ್ನನ್ನು ನಮ್ಮೆಲ್ಲರನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನು ಆತನೇ ಆಗಿರೋದ್ರಿಂದ ಬದಲಾಯಿಸಲು ಆತನು ಮಾತ್ರವೇ ಸಮರ್ಥನಾಗಿರೋದ್ರಿಂದ ನೀವು ಖಚಿತವಾಗಿಯೂ ನಿಮ್ಮ ಜೀವಿತ ಯೇಸುವಿಗೆ ಅರ್ಪಿಸಿಕೊಡಬೇಕು. ಈ ದಿನ ಮೊದಲುಗೊಂಡು ನಾನು ದೇವರ ಮಗನಾಗಿ ದೇವರ ಮಗಳಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೇನೆ. ಹಾಳಾಗಿ ಹೋದ ನಾನು, ಪತನವಾಗಿ ಹೋದ ನಾನು ಪರಿಶುದ್ಧವಾಗಿ ಜೀವಿಸಬೇಕೆಂದು ಬಯಸುತ್ತಿದ್ದೇನೆ. ನನಗೋಸ್ಕರ ಪ್ರಾರ್ಥಿಸಿರಿ ಬ್ರದರ್ ಅನ್ನುವಂಥವ್ರು ಯಾರಾದರೂ ಇದ್ರೆ ಒಮ್ಮೆ ನಿಮ್ಮ ಕೈ ಎತ್ತಿ ತೋರಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮನುಷ್ಯರನ್ನು ಸೃಷ್ಟಿಸಿದಾತನು ನೀವೇ ಆಗಿರೋದ್ರಿಂದ, ಆ ಮನುಷ್ಯ ಹಾಳಾಗಿ ಹೋಗುತ್ತಿರುವಾಗ ಬದಲಾಯಿಸಬಲ್ಲಂತಹ ಮಹಾದೊಡ್ಡ ದೇವರು ನೀವೇ ಆಗಿರೋದ್ರಿಂದ, ಯಾರ್ಯಾರು ಈ ಸಮಯದಲ್ಲಿ ಯೇಸುವೇ ನನ್ನನ್ನು ಬದಲಾಯಿಸಿರಿ, ನನ್ನ ಯೋಚನೆಗಳು ಹಾಳಾಗಿವೆ, ನನ್ನ ಆಲೋಚನೆಗಳು ಹಾಳಾಗಿವೆ, ನನ್ನ ಶರೀರ ಹಾಳಾಗಿದೆ, ನನ್ನ ಜೀವಿತವೇ ಹಾಳಾಗಿದೆ, ನನ್ನನ್ನು ಬದಲಾಯಿಸಿರಿ ಎಂದು ಯಾರ್ಯಾರು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅಂತಹ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಲಾಲಿಸಿ ಈ ದಿನವೇ ಅವರ ಜೀವಿತದೊಳಗೆ ಪ್ರವೇಶಿಸಿ ಅವರನ್ನು ಬದಲಾಯಿಸಿ ಅವರ ಜೀವಿತ ಸರಿಪಡಿಸಿ ಅವರನ್ನು ಪ್ರಯೋಜಕರನ್ನಾಗಿ ಮಾಡಿ ಅವರನ್ನು ಪರಿಶುದ್ಧಗೊಳಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.